ಶಾಸ್ತ್ರ ಅಂತ ಇರ್ತೈತಿ. ಹೋಳಿಗೆ ತಿನ್ನೋ ಶಾಸ್ತ್ರ ಏನಪ್ಪಾ ಅಂತಂದ್ರೆ ನನ್ನ ಹುಡುಗಿನ, ನಮ್ಮ ಮನೆತನದ ಹುಡುಗಿನ ಈ ಒಂದು ಮನೆತನಕ್ಕೆ ನಾವು ಕೊಟ್ಟಿವಿ ಅಂತ ಹೇಳಿ ಖಾತ್ರಿ ಮಾಡ್ಕೊಂಬರಕ ಅವ್ರ ಮನೆಗೆ ಹೋಗಿ 15-20 ಮಂದಿನ ಕರ್ಕೊಂಡು ಹೋಗಿ ಉಣ್ಕೊಂಡು ಬರ್ತಾರ. ಅದು ಅಲ್ಲಿ ಫಿಕ್ಸ್ ಆದಂಗೆ ಲೆಕ್ಕ. ನಾನು ನಿಮ್ಗೆ ಹೇಳಿದೆ ಹಿಂದಿನ ವಿಡಿಯೋದೊಳಗೆ ಉತ್ತರ ಕರ್ನಾಟಕ ಶೈಲಿಯೊಳಗೆ ಮದುವೆ ಯಾವ ರೀತಿ ಆಗ್ತೈತಿ, ಯಾವ ರೀತಿ ಮಾತುಕತೆಗಳಾಗ್ತಾವಂತೇಳಿ ಹೇಳ್ತೇನೆ ಅಂತ ಹೇಳಿಬಿಟ್ಟು. ಸೊ ಆ ವಿಡಿಯೋ ಈಗ ಪಾರ್ಟ್ 2 ಒಳಗೆ ಕಂಟಿನ್ಯೂ ಆಗತ್ತೈತಿ. ಸೊ ದಿಸ್ ಈಸ್ ಅ ವಿಡಿಯೋ ದ್ಯಾಟ್. ಸೊ ಇವಾಗ ಈ ಒಂದು ಡೆಫಿನಿಷನನ್ನು ಹೇಳ್ತೀನಿ ಕೇಳ್ರಿ. ಫಸ್ಟು ಉತ್ತರ ಕರ್ನಾಟಕದ ಶೈಲಿ ಮದುವೆ ಅಂದ್ರೆ ಒಂದು ಸ್ವಲ್ಪ ವಿಜೃಂಭಣೆಯಿಂದ ಇರ್ತೈತಿ. ಯಾಕಂತಂದ್ರೆ ಈ ಕಡೆ ಅಂದರೆ ಈ ಸೈಡ್ ಮಾತಿಲ್ದ, ಜಗಳ ಇಲ್ದ, ಒಂದು ವಾದ ಇಲ್ದ ಯಾವ ಮದ್ವಿನೂ ಆಗಂಗಿಲ್ಲ ರೀ ನಮ್ಮ ಸೈಡ್ ಹೇಳ್ಬೇಕಂದ್ರೆ. ನೀವು ಕೊಡು ತಗೊಳ್ಳೋ ವಿಷಯ ಬಂದ್ರಾಗೂ ಅಷ್ಟ ಏನಾರ ಒಂದು ಹೆಟ್ಟತಾರಲ್ಲ ನಡಕ್ಕೆ, ಏನಾರ ಒಂದು ಮಾತಾರ ಆಗಿರ್ಬೋದು ಅಥವಾ ಏನಾರ ಒಂದು ಗದ್ದಲ ಎಬಸ್ಲಿಲ್ಲ ಅಂದ್ರೆ ಮದ್ವೆ ಸಂಪೂರ್ಣವಾಗಿ ಆಗಂಗ ಇಲ್ಲ ಅಂತ ಲೆಕ್ಕ ನೋಡ್ರಿ. ನಮಗೆ ಉತ್ತರ ಕರ್ನಾಟಕ ಶೈಲಿ ಒಳಗೆ ಹೆಣ್ಣು ನೋಡಕ್ ಹೋದಾಗ ಆ ಕಡೆ ಮನುಷ್ಯ ಸಮಾಧಾನದಿಂದ ಮಾತಾಡೋಂಗಿಲ್ಲ ರೀ. ಯಾಕಂತಂದ್ರೆ ಆ ಕಡೆ ಇರೋ ಮನುಷ್ಯನ ಮಾತು ಸಾಮಾನ್ಯವಾಗಿ ಸೂಕ್ಷ್ಮವಾಗಿ ಬರಂಗೇ ಇಲ್ಲ. ಆ ಕಡೆ ಅಂತೂ ಪ್ಯೂರ್ ಹೆಂಗಂದ್ರೆ ಒರಟು ಆ ಸಂಬಂಧ ಕಿತ್ತಾಕೊಂಡು ಹೋಗ್ಬಿಡ್ಬೇಕು. ಆ ಲೆವೆಲ್ನಾಗ ಮಾತಾಡ್ತಾರೆ ಒಬ್ಬ ವ್ಯಕ್ತಿ. ಆ ಹಿರಿಯರಂತ ಇರ್ತಾರಲ್ಲ, ಒಂದು 4 ಮಂದಿ ಹಿರಿಯರನ್ನ ಕರ್ಕೊಂಡ್ಬಂದಿರ್ತಾರೆ. ಸೊ ಹೆಣ್ಣು ಕಡೆಯಿಂದ ಸೊ ಅವರು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಆ ಒಂದು ಹುಡುಗನ ಕಡೆಯವ್ರು ಉತ್ತರ ಕೊಡೋದಾಗಿರ್ಬೋದು ಅಥವಾ ಹುಡುಗಿ ಕಡೆಯವ್ರು ಉತ್ತರ ಕೊಡೋದಾಗಿರ್ಬೋದು. ಸೊ ಭಾಳ ಇರ್ತಾರೆ. ಸೊ ಎಲ್ಲ ಆದಮೇಲೆ ಆ ಹುಡುಗಿಗೆ ಈ ಹುಡುಗ ಇಷ್ಟ ಆಗಿ, ಈ ಹುಡುಗಂಗೆ ಆ ಹುಡುಗಿ ಇಷ್ಟ ಆದಮೇಲೆ ಆ ಹುಡುಗನ ಮನೆಯಾಗ ಈ ಹುಡುಗಿ ಮನೆಯವ್ರು ಹೋಗ್ಬಿಟ್ಟು ಹೋಳಿಗೆ ತಿನ್ನೋ ಶಾಸ್ತ್ರ ಅಂತ ಇರ್ತೈತಿ. ಹೋಳಿಗೆ ತಿನ್ನೋ ಶಾಸ್ತ್ರ ಏನಪ್ಪಾ ಅಂತಂದ್ರೆ ನನ್ನ ಹುಡುಗಿನ, ನಮ್ಮ ಮನೆತನದ ಹುಡುಗಿನ ಈ ಒಂದು ಮನೆತನಕ್ಕೆ ನಾವು ಕೊಟ್ಟಿವಿ ಅಂತ ಹೇಳಿ ಖಾತ್ರಿ ಮಾಡ್ಕೊಂಬರಕ ಅವ್ರ ಮನೆಗೆ ಹೋಗಿ 15-20 ಮಂದಿನ ಕರ್ಕೊಂಡು ಹೋಗಿ ಉಣ್ಕೊಂಡು ಬರ್ತಾರ. ಅದು ಅಲ್ಲಿ ಫಿಕ್ಸ್ ಆದಂಗೆ ಲೆಕ್ಕ. ಇದಾದ್ಮೇಲೆ ಏನು ಬರ್ತೈತೆ, ಫಿಕ್ಸ್ ಹೋಗೋ ಒಂದು ಟೈಮ್ ಒಳಗೆ ಹಿರಿಯರು ಇರ್ತಾರಲ್ಲ, ಅವ್ರು ಕೂತ್ಕೊಂಡು ಎಷ್ಟು ತೊಲ ಬಂಗಾರ ಐತಿ, ಎಷ್ಟು ತೊಲ ಹಾಕ್ತೀರಿ, ಹುಡುಗಿಗೆ ಎಷ್ಟು ತೊಲ ಹಾಕ್ತೀರಿ, ಏನೇನು ಸಾಮಾನು ಬರ್ತಾವು, ಈ ರೀತಿ ಎಲ್ಲ ಕೊಡುದು ತಗೊಳ್ಳೋ ವಿಚಾರ ಮಾತಾಡ್ತಿರ್ತಾರ್ರಿ. ಅದ್ರಾಗ ಹೋಳಿಗೆ ಉಣ್ಣಕ್ಕೆ ಹೋದಾಗ ಇದೆಲ್ಲ ಆಗಿ ಬರೋಬ್ಬರಿ ರೀ ಭಾಳ ಅಂದ್ರೆ 6 ತಿಂಗಳದೊಳಗೆ ಮದುವೆ ಮಾಡ್ತಾರೆ, ಇಲ್ಲ 3 ತಿಂಗಳದೊಳಗೆ ಮದುವೆ ಮಾಡ್ತಾರೆ. ನಮ್ಮ ಕಡೆ ಹೆಚ್ಚಿಗೆ 6 ತಿಂಗಳದ ಮ್ಯಾಲೂ ಆಗಂಗಿಲ್ಲ, ಈ ಕಡೆ ಒಳಗೂ ಆಗಂಗಿಲ್ಲ. ಬಿಟ್ರೆ 3 ತಿಂಗಳ ಇಲ್ಲ 6 ತಿಂಗಳ ಭಾಳ ಹೆಚ್ಚಾಗೈತಿ. ಇವಾಗ ಹೋಗಿರೋ ಒಂದು ಕಲ್ಚರ್ ಒಳಗೆ 1 ವರ್ಷ 2 ವರ್ಷ ಮಟ್ಟ ಮಾಡಾಕತ್ತಾರ. ಆದ್ರೆ ಆ್ಯಸ್ ಅ ಪರ್ಟಿಕ್ಯುಲರ್ ಆಗಿ ಉತ್ತರ ಕರ್ನಾಟಕದೊಳಗೆ 3 ತಿಂಗಳ ಇಲ್ಲಾಂದ್ರೆ 6 ತಿಂಗಳ ನೋಡ್ರಿ ಲಾಸ್ಟ್ ಮದ್ವೆ ಆಗ್ಬೇಕಂದ್ರೆ. ಇಲ್ಲಪ್ಪ ಅಂದ್ರೆ ಕುಲ್ಲ ಹೇಳ್ತಾರೆ ಮದ್ವೆ ಮಾಡ್ಕೊಂತ ಇಲ್ಲ ಎದ್ದು ಹೋಗಂತೇಳಿ. ಸೊ ಇಷ್ಟು ಬಿಟ್ಟು ಮತ್ತೇನೋ ಮುಂದೆ ಒರ್ಸಂಗಿಲ್ಲ ಮಾತುಕತೆ. ಇದಾಗಿ 3 ತಿಂಗಳಿಗೆ ಮದ್ವೆ ಫಿಕ್ಸ್ ಆದಮೇಲೆ ಹುಡುಗನ ಮನೆಯೊಳಗನ ಮದ್ವೆ ಮಾಡ್ತಾರೆ. ಅದು ಯಾವ ಥರ ಮದುವೆ ಇರ್ತೈತಿ, ಕೆಲವೊಂದು ವ್ಯಕ್ತಿಗಳು ಹಾಲ್ ಒಳಗೆ ಮಾಡ್ಕೊತಾರೆ. ಇನ್ನು ಕೆಲವೊಬ್ರು ಹಳ್ಳಿ ಒಳಗೆ ಇರ್ತಾರಲ್ಲ, ಮನೆ ಕಟ್ಸಿರ್ತಾರಲ್ಲ, ಮನೆ ಮುಂದಿನ ಪೆಂಡಲ್ ಹಾಕ್ಬಿಟ್ಟು ಅಲ್ಲೇ ಹೊಡೆದು ಬಿಡ್ತಾರೆ. ಅಂತಂದ್ರೆ ಖರ್ಚು ಕಡಿಮೆ ಬರ್ತೈತಿ, ಪ್ಲಸ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಊರೊಳಗೂ ಆದಂಗೆ ಇರ್ತೈತಿ, ಈ ಕಡೆ ಮನೆ ನೋಡೋಂಗೂ ಇರ್ತೈತಿ ಅನ್ನೋ ಒಂದು 3 ವಿಚಾರದ ಅಡಿ ಒಳಗೆ ಇವರು ಮದುವೆ ಮಾಡ್ಕೊತಾರೆ. ಸೊ ಇದು ಹಳ್ಳಿ ವಾತಾವರಣ. ಇನ್ನು ಸಿಟಿ ಒಳಗೆ ಬೆಳೆದಾರಪ್ಪ ಅಂತಂದ್ರೆ ಅವ್ರು ಪರ್ಟಿಕ್ಯುಲರ್ ಆಗಿ ಹಾಲನ್ನು ಹಿಡ್ಕೊಂಡು ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ. ಸೊ ಇದು ಒಂದು ಹಳ್ಳಿ ಶೈಲಿ ಮತ್ತು ಸಿಟಿ ಶೈಲಿ ಒಳಗೆ ನಡೆಯೋ ಒಂದು ಮದುವೆ ಪದ್ಧತಿ ಇರ್ತೈತಿ. ಇದಾದ್ಮೇಲೆ ಮದುವೆ ಒಳಗೆ ಏನಿರ್ತೈತಪ್ಪ ಅಂತಂದ್ರೆ ಗಂಡ ಇರ್ತಾನಲ್ಲ, ವರ ಇರ್ತಾನಲ್ಲ, ಆ ವರನ ಶೂ ಇಲ್ಲ ಕಾಯಿ ಕಟ್ಟಿರ್ತಾರ ಅವ್ನ ಕೈಗೆ. ಆ ಕಾಯಿನ ಈ ಹುಡುಗಿ ಕನ್ಯೆ ಇರ್ತಾಳಲ್ಲ, ಆ ವಧುವಿನ ಸಿಸ್ಟರ್ ಅಥವಾ ಬ್ರದರ್ ಯಾರಾದರೂ ಒಬ್ರು ಅವ್ನ ಶೂ ಇಲ್ಲ ಒಂದು ಕಾಯಿರ ಕದ್ಕೊಂಡು ಹೋಗ್ಬೇಕು. ಸೊ ಇದನ್ನ ಯಾಕೆ ಕದ್ಕೊಂಡು ಹೋಗ್ಬೇಕಂತಂದ್ರೆ ವರ ಇರ್ತಾನಲ್ಲ ವಿಷ್ಣು ಸಂಕೇತ ಆಗಿರ್ತಾನ, ವಧು ಇರ್ತಾಳಲ್ಲ ಆಕಿ ಲಕ್ಷ್ಮಿ ಆಗಿರ್ತಾಳೆ. ಸೊ ಆದ ಕಾರಣ ಈ ಒಂದು ತನ್ನ ಗಂಡನ ಕಡೆಯಿಂದ ದುಡ್ಡು ಹಣದ ರೂಪದಲ್ಲಿ ಏನಾದರೂ ಬಂದ್ರೆ ಅವ್ರ ಮನೆ ಸಮೃದ್ಧಿ ಆಗ್ತೈತೆ ಅಂತ ಒಂದು ವಾಡಿಕೆ ಐತಿ. ಸೊ ಆ ಒಂದು ಆಧಾರದ ಮೇಲೆ ಈ ಒಂದು
ಈ ಒಂದು ಚಟುವಟಿಕೆ ಮಾಡ್ತಾರೆ. ಸೊ ಕದ್ಕೊಂಡು ಹೋದ್ಮೇಲೆ ಆ ಒಬ್ಬ ವ್ಯಕ್ತಿ ಇರ್ತಾರಲ್ಲ, ಶೂಸು ಮತ್ತು ಪ್ಲಸ್ ಆ ಕಾಯಿ ಇರ್ತೈತಲ್ಲ, ಅದನ್ನು ತೊಗೊಂಡೇ ಎಲ್ಲ ಶಾಸ್ತ್ರಗಳನ್ನು ಮಾಡೋದಿರ್ತೈತಿ. ಸೊ ಆ ಒಂದು ಕಾಯಿ ಮತ್ತು ಶೂಸನ್ನು ಹಿಡ್ಕೊಂಡ್ಬಿಟ್ಟು ಹುಡುಗಿ ಕಡೆಯವರು ಇಷ್ಟು ರೊಕ್ಕ ಕೊಡು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರೆ. ಸೊ ಆ ಡಿಮ್ಯಾಂಡ್ಗೆ ತಕ್ಕಂಗೆ ಅವ್ರು ರೊಕ್ಕ ಕೊಟ್ಬಿಟ್ಟು ಅವ್ರ ಶೂ ಮತ್ತು ಕಾಯಿನ ಇಸ್ಕೊಳ್ಳೋ ಒಂದು ಪದ್ಧತಿ ಐತ್ರಿ ಈ ಕಡೆ. ಸೊ ಆ ಪದ್ಧತಿನ ಇವಾಗೂ ಕೂಡ ಪಾಲಿಸಕತ್ತಾರೆ, ಕೆಲವೊಂದು ಕಡೆ ಪಾಲಿಸಕತ್ತಿಲ್ಲ. ಸೊ ಇದಿಷ್ಟ ಆಗ್ತೈತಿ. ಇದಿಷ್ಟ ಆದಮೇಲೆ ಹೊಳ್ಳಪಾಸ ಮದ್ವೆ ಎಲ್ಲ ಕಂಪ್ಲೀಟ್ ಆಗಿ ಫೋಟೋ ಸೆಷನ್ಸ್, ವಿಡಿಯೋಸು ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು 5 ದಿನಕ್ಕೆ ಏನು ಮಾಡ್ತಾರೆ, ಹುಡುಗಿನ ಮತ್ತು ಹುಡುಗನ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಅದು ಯಾವುದೇ ದೇವಸ್ಥಾನ ಇರಲಿರಿ, ಹೆಚ್ಚು ಎಲ್ಲಮ್ಮನ ಗುಡ್ಡಕ್ಕನ ಇಲ್ಲೆಲ್ಲ ಹೊರ್ಕೊಂಡು ಹೋಗ್ತಾರೆ, ಅವ್ರನ್ನ ಕಂಕಣ ಬಿಡ್ಸಕ್ಕಂತ ಹೋಗ್ತಾರೆ. ಸೊ ಅಲ್ಲಿಗೆ ಮದುವೆ ಸಮಾಪ್ತಿ ಆಗ್ತೈತೆ ನೋಡ್ರಿ. ಸೊ ಇದಿಷ್ಟು ಉತ್ತರ ಕರ್ನಾಟಕದಾಗಿರುವಂಥ ಕೆಲವು ಪದ್ಧತಿಗಳು. ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳೋದನ್ನು ಮರ್ತೆ ನಾನು ನಿಮ್ಗೆ, ಇಲ್ಲಿ ಕರಿಮಣಿ ಸಿಸ್ಟಮ್ ಐತ್ರಿ. ಅಂದರೆ ಕಪ್ಪು ಮಣಿ ಗುಂಡಿರ್ತಾವಲ್ಲ, ಆ ಗುಂಡನ್ನ ಹಾಕುವಂಥ ಐತ್ರಿ. ಇವಾಗ ಚೈನ್ ತಾಳಿ ಹಾಕಾಕತ್ತಾರ, ಆದ್ರೆ ಮುಂಚೆಯಿಂದಾನು ಕರಿಮಣಿಯಿಂದನ ತಾಳಿ ಕಟ್ತಾ ಇದ್ರಿ ಇಲ್ಲಿ. ಸೊ ಇವಾಗ ಹೊಳ್ಳಪಾಸದ ರೀಕ್ರಿಯೇಟ್ ಆಗಿ ಚೈನ್ ತಾಳಿ ಹಾಕಾಕತ್ತಾರ. ಬಟ್ ಮುಂಚೆ ಪದ್ಧತಿನ ಆ ರೀತಿ ಇತ್ತು. ಮನೆ ಒಳಗೆ ಏನಾರು ಮದುವೆ ಮಾಡಕತ್ತಾರಪ್ಪ ಅಂತಂದ್ರೆ ಅವ್ರು ದೇವ್ರ ಗುಡಿ ಐತಲ್ಲ ಅಲ್ಲಿ ಮಾಡ್ತಾರೆ. ಸಪೋಸ್ ಹಾಲ್ ಒಳಗೆ ಏನಾರು ಮದುವೆ ಮಾಡತ್ತಾರ ಅಂದ್ರೆ ಎಲ್ಲರ ಸಮ್ಮುಖದೊಳಗೆ ತಾಳಿ ಕಟ್ಟಿಸ್ತಾರೆ. ಸೊ ಇಷ್ಟು ಡಿಫ್ರೆನ್ಸ್ ಇರ್ತೈತೆ ರೀ ಮನೆ ಮುಂದೆ ಮಾಡೋದಕ್ಕೆ ಪ್ಲಸ್ ಹಾಲ್ ಒಳಗೆ ಮಾಡೋದಕ್ಕೆ. ಇದು ಟೋಟಲ್ ಆಗಿ ಉತ್ತರ ಕರ್ನಾಟಕದೊಳಗೆ ಯಾವ ರೀತಿ ಮದುವೆಯಿಂದ ಆರಂಭದಿಂದ ಹಿಡಿದುಬಿಟ್ಟು ಅಂತ್ಯದವರೆಗೆ ಯಾವ ರೀತಿ ಇರ್ತದೆ. ಇನ್ನು ನೆಕ್ಸ್ಟ್ ಕಂಪ್ಲೀಟ್ ಎಂಡ್ ಆಗ್ತೈತಲ್ಲ, ಕಂಪ್ಲೀಟ್ ಎಂಡ್ ಆದಮೇಲೆ ಪೆಂಡಾಲ್ದೊಂದು ರೊಕ್ಕ ಎಷ್ಟು, ಊಟದ ರೊಕ್ಕ ಎಷ್ಟು, ಎಲ್ಲ ಬರೋಬ್ಬರಿ ಮಾತಾಡಿ ಇಬ್ಬರು ಡಿವೈಡರು ಮಾಡ್ಕೊತಾರೆ. ಇಲ್ಲ ಪರ್ಟಿಕ್ಯುಲರಾಗಿ ಒಂದು ಮನೆತನಾರು ಇಲ್ಲ ಅಮೌಂಟ್ ಹಾಕೋದೇ ಇರ್ತೈತಿ. ಸೊ ಇದು ಕಂಪ್ಲೀಟ್ ಆಗಿರೋ ಒಂದು ಉತ್ತರ ಕರ್ನಾಟಕ ಶೈಲಿಯ ವಿವಾಹದ ಪದ್ಧತಿಗಳಂತನ ಹೇಳಬಹುದು. ಇದಾಗಿ ಇಷ್ಟೇ ಉತ್ತರ ಕರ್ನಾಟಕದ ಮದುವೆಯ ಒಂದು ಸಂಪೂರ್ಣ ಹಂತವಾಗಿ ಯಾವ ರೀತಿ ಇರ್ತೈತೆ ಅಂತ ಹೇಳಿ ನಿಮ್ಮ ಹತ್ರ ನಾವು ಕಂಪ್ಲೀಟಾಗಿ ವಿಶ್ಲೇಷಣೆ ಮಾಡಿದೆ ಅಂತ ಅನ್ಕೊತೀನಿ. ಸೊ ಈ ಒಂದು ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತದೆ. ಉತ್ತರ ಕರ್ನಾಟಕದ ಭಾಷೆ ಮತ್ತು ಆದ ಒಂದು ವರ್ಚಸ್ಸಿನ ಮೇರೆಗೆ ಮದುವೆಯನ್ನು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಸೊ ಸಾಧ್ಯವಾದರೆ ಮುಂದಿನ ಬರೋ ವಿಡಿಯೋದೊಳಗೆ ಪುರುಷನ ಅಂದರೆ ಒಂದು ವರನ ಮದುವೆಯಲ್ಲಿ ಮನೆಯೊಳಗೆ ಯಾವ ರೀತಿ ಪದ್ಧತಿಗಳನ್ನು ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ಅದ್ರ ಬಗ್ಗೆನೂ ಮಾಹಿತಿಯನ್ನು ಕೊಡ್ತೀನಿ. ಸಪೋಸ್ ಅದ್ರ ಬಗ್ಗೆ ಮಾಹಿತಿ ಏನಾದ್ರು ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿರಿ, ನಾನು ಡೆಫಿನೆಟ್ಲಿ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮತ್ತು ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ಬಾಯ್.